ಇವತ್ತು ಅವ್ರಿಗೆ ಏನಾಗಿದೆ, ಯಾವುದೇ ಎಕ್ಸಾಂಪಲ್ ಇರಲಾರ್ದಕ್ಕೆ, ಯಾವುದೇ ಒಂದು ನಿದರ್ಶನ ಇರಲಾರ್ದಕ್ಕೆ ಇವತ್ತು ಹಳ್ಳಿಯಲ್ಲೂ ಕೂಡ ನಾಟಕಗಳು ಕಡಿಮೆ ಆಗ್ತಾ ಇದೆ. ನಿಜವಾದ ರಿಯಲ್ ಫಿಲ್ಮ್ ನಾಟಕಗಳು ಅಂತಂದ್ರೆ ಇದು ರಂಗಾಯಣ ಅಂತಾನೆ ಹೇಳ್ಬೋದು. ಮಧ್ಯ ಕರ್ನಾಟಕದ ಕಡೆಯಿಂದ ಎಲ್ಲ ಜನ ಗಾಡಿ ಬಂಡಿ ಹೊತ್ಕೊಂಡು ಬಂದು ನಾಟಕಗಳನ್ನು ನೋಡ್ತಾ ಇದ್ರು. ವೃತ್ತಿರಂಗಭೂಮಿ ವೈಭವ ಮರಕಳಿಸಬೇಕು ಅಂತಂದ್ರೆ ಇನ್ನೂ ಹೆಚ್ಚು ಹೊಸ ಥರದಲ್ಲಿ ವೃತ್ತಿರಂಗ ನಾಟಕಗಳು ಬರಬೇಕಾಗಿದೆ. ವೃತ್ತಿರಂಗಭೂಮಿ ರಂಗಾಯಣ ದಾವಣಗೆರೆ ವತಿಯಿಂದ ನಗರದ ದೃಶ್ಯಕಲಾ ಮಹಾವಿದ್ಯಾಲಯದ ಬಯಲು ರಂಗಮಂದಿರದ ಪ್ರಾಂಗಣದಲ್ಲಿ ಮಾರ್ಚ್ 15, 16 ಮತ್ತು 17ರಂದು 3 ದಿನಗಳ ಕಾಲ ರಾಷ್ಟ್ರೀಯ ವೃತ್ತಿರಂಗೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ರಂಗೋತ್ಸವದಲ್ಲಿ ವಿಚಾರ ಸಂಕಿರಣ, ರಂಗ ಸಂವಾದ, ರಂಗ ಗೌರವ, ರಂಗಗೀತೆಗಳ ಗಾಯನ, ನಾಟಕಗಳ ಪ್ರದರ್ಶನ, ರಂಗ ದಾಖಲೆಗಳ ಪ್ರದರ್ಶನ ಮತ್ತು ಚಿತ್ರಕಲಾ ಪ್ರದರ್ಶನಗೊಳ್ಳಲಿವೆ. ದಾವಣಗೆರೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ BD ಕಂಬಾರ್ ಅವರು ಇಂದು ಚಿತ್ರಕಲೆ ಮತ್ತು ರಂಗ ದಾಖಲೆಗಳ ಪ್ರದರ್ಶನವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವೃತ್ತಿರಂಗಭೂಮಿ ರಂಗಾಯಣ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಕಡ್ಕೋಳ್ರವರು ವಹಿಸಿದ್ದರು. ನಾನು ಒಂದು ಮಾತನ್ನು ಹೇಳಬೇಕಾಗುತ್ತೆ. ಇವತ್ತು ನಮ್ಗೆ ಯಾವಾಗ ದೃಶ್ಯಕಲಾ ಮಹಾವಿದ್ಯಾಲಯ ಇಂದು 60ನೇ ವರ್ಷದ ಒಂದು ಆಚರಣೆಯನ್ನ ಪ್ರಾರಂಭ ಮಾಡಿತು, ಡೈಮಂಡ್ ಜೂಬ್ಲಿ ಸೆಲೆಬ್ರೇಷನ್ ಪ್ರಾರಂಭವಾಯಿತು, ಆವತ್ತಿನಿಂದ ಈ ಒಂದು ದೃಶ್ಯಕಲಾ ಮಹಾವಿದ್ಯಾಲಯದ ಒಂದು ಚಿತ್ರಣನೂ ಕೂಡ ಬದಲಾವಣೆ ಆಗಿದೆ ಅಂತ ನಾನು ಹೇಳ್ತೀನಿ. ಈ ಒಂದು ಚಿತ್ರಣ ಬದಲಾವಣೆ ಆಗಿದೆ ಅಂತಂದ್ರೆ ಇದು ಸುಮ್ಮನೆ ಚಿತ್ರಣ ಬದಲಾವಣೆ ಆಗೋದಿಲ್ಲ. ಈ ಚಿತ್ರಣ ಬದಲಾವಣೆ ಮಾಡಲಿಕ್ಕೆ ಏನು ಎಲ್ಲ ಕಲಾವಿದರು ನೆರೆದಿದಿರಲ್ಲ, ಈ ಕಲಾವಿದರು ಎಲ್ಲರನ್ನೂ ಕೂಡ ನಿಮ್ಮ ಒಂದೊಂದು ಕಾಣಿಕೆಯಿಂದ ಈ ದೃಶ್ಯಕಲಾ ಮಹಾವಿದ್ಯಾಲಯದ ಇತಿಹಾಸದಲ್ಲಿನ ನೀವೊಂದು ಎಲ್ಲರನ್ನೂ ಕೂಡ ಅಚ್ಚಳಿಯದೆ ಅಂತ ಉಳಿಯುವಂತ ಒಂದು ಕಾರ್ಯಕ್ರಮವನ್ನು ನೀವು ತುಂಬಾ ಅಚ್ಚುಕಟ್ಟಾಗಿ ಈ ವರ್ಷ ಮಾಡ್ಕೊಂಡು ಬಂದಿದ್ದೀರಾ. ನಾನು ರಂಗಾಯಣಗಳು ಎಲ್ಲಿ ನೋಡಿದಲ್ಲಿನೂ ಕೂಡ ಇವತ್ತು ನಾಟಕಗಳನ್ನು ಕೂಡ ಕಣ್ಮರೆ ಆಗ್ತಾ ಇದೆ. ಇವತ್ತು ನಾನು ಒಬ್ಬ ಹಳ್ಳಿಯಿಂದ ಬಂದವನಾಗಿ ನಾನು ಈ ಎಲ್ಲ ಒಂದು ಚಿತ್ರಕಲೆಯನ್ನು ನೋಡಿದಾಗ ನನಗೆ ಏನ್ ನೆನಪಾಯ್ತು ಅಂತಂದ್ರೆ, ನಾವು ಹಳ್ಳಿವರೆಗೆ ಸಣ್ಣವರಿದ್ದ ಮಕ್ಕಳಿದ್ದಾಗೆ ನಮ್ಮ ಹಳ್ಳಿಯಲ್ಲಿ ನಾಟಕಗಳು ಏನು ಆಡಿಸ್ತಿದ್ರಲ್ಲ ಜನ, ಆ ನಾಟಕಗಳನ್ನ ನೋಡಿದಾಗ ಪ್ರತಿಯೊಂದು ಚಿತ್ರಣನೂ ಕೂಡ ನಮ್ಮ ಕಣ್ಮುಂದೆ ಬಂತು. ಅದರಲ್ಲಿ ವಿಶೇಷವಾಗಿ ಇವತ್ತು ಕೃಷ್ಣಮೂರ್ತಿ ಅಜ್ಜಂಪುರ ಅವರು ಏನು ಇವತ್ತು ಒಂದು ಗ್ರಂಥಾಲಯ ಅಥವಾ ಒಂದು ರಾಜ್ಯ ಸರ್ಕಾರ ಮಾಡಲಾರಂತ ಒಂದು ಕೆಲಸವನ್ನ ಅವರು ಮಾಡಿದ್ದಾರೆ. ಸೊ ಹೀಗಾಗಿ ಇಲ್ಲಿ ನೆರೆದಿರ್ತಕ್ಕಂಥ ನಿಮ್ಮೆಲ್ಲರ ಪರವಾಗಿ ಮತ್ತು ದಾವಣಗೆರೆ ವಿಶ್ವವಿದ್ಯಾನಿಲಯದ ಪರವಾಗಿ ನಾನು ಕೃಷ್ಣಮೂರ್ತಿ ಅಜ್ಜಂಪುರ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಇಂತಹ ಒಂದು ಕಾರ್ಯಕ್ರಮಗಳು, ಯಾಕಂದ್ರೆ ಅಜ್ಜಂಪುರ ಅವರಿಗೆ ಈಗ ವಯಸ್ಸಾಗ್ತಾ ಬಂತು, ಇಂತಹ ಕಾರ್ಯಕ್ರಮವನ್ನ ಇಂದ ಸಂಗ್ರಹ ಮಾಡುವಂತಹ ಕಾರ್ಯಕ್ರಮವನ್ನ ಮುಂದಿನ ಪೀಳಿಗೆನೂ ಕೂಡ ಮಾಡ್ಕೊಂಡ್ ಬರ್ಬೇಕು. ಆವಾಗ ಏನಾಗುತ್ತೆ, ಇದು ಒಂದು ಇತಿಹಾಸ ಏನದ, ಇತಿಹಾಸದ ಪುಟಗಳಲ್ಲಿ ಅಡಗಿ ಹೋಗಿರ್ತಕ್ಕಂಥ, ಕಳೆದು ಹೋಗಿರ್ತಕ್ಕಂಥ ನಮ್ಮ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಇವತ್ತು ಕಾರಂತರದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಏನ್ ಕಲಾವಿದರು ಬಂದಿದಾರಲ್ಲ ಅವರೆಲ್ಲರನ್ನು ನೆನಪುಳಿಬೇಕು ಅಂತಂದ್ರೆ ಇವತ್ತು 21ನೇ ಶತಮಾನದಲ್ಲಿ ವೃತ್ತಿ ರಂಗಭೂಮಿಯಲ್ಲಿ ಏನ್ ಆಗ್ತಾ ಇದೆ, ಯಾಕೆ ಇವತ್ತು ವೃತ್ತಿ ರಂಗಭೂಮಿ ಇವತ್ತು ಸಮಾಜಮುಖಿಯಾಗಿ ಬೆಳಿಬೇಕಾದದ್ದು ಇವತ್ತು ಸಮಾಜದಿಂದ ಹಿಂದೆ ಸರಿತಾ ಇದೆ ಅನ್ನೋದನ್ನು ಕೂಡ ಇವತ್ತ ನಮ್ಮ ಮಲ್ಲಿಕಾರ್ಜುನ್ ಕಡ್ಕೋಳ್ರಂತವರು ನಮ್ಮ ಎಲ್ಲ ತಮ್ಮ ಬರವಣಿಗೆಗಳ ಮೂಲಕ, ಅದರಲ್ಲಿ ವಿಶೇಷವಾಗಿ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಮತ್ತು ವಿಶೇಷವಾಗಿ ವಿಶ್ವವಿದ್ಯಾನಿಲಯ ಮಟ್ಟಗಳಲ್ಲಿ ನೀವೆಲ್ಲ ಇಂಥ ರಂಗಾಯಣ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಇದು ಒಂದು ಏನಾಗುತ್ತೆ ಅಂತಂದ್ರೆ ಉದಾಹರಣೆಯಾಗಿ ನೀವು ಕೊಡ್ಬೇಕಾಗುತ್ತೆ. ಇವತ್ತು ಅವ್ರಿಗೆ ಏನಾಗಿದೆ, ಯಾವುದೇ ಎಕ್ಸಾಂಪಲ್ ಇರಲಾರ್ದಕ್ಕೆ, ಯಾವುದೇ ಒಂದು ನಿದರ್ಶನ ಇರಲಾರ್ದಕ್ಕೆ ಇವತ್ತು ಹಳ್ಳಿಯಲ್ಲೂ ಕೂಡ ನಾಟಕಗಳು ಕಡಿಮೆ ಆಗ್ತಾ ಇದ್ದಾರೆ. ಇವತ್ತು ನಾನು ನೋಡಿದಾಗೆ, ನಾವು ಸಣ್ಣವರಿದ್ದಾಗಿಂದ ಹಿಡ್ಕೊಂಡು ಸುಮಾರು 50 ವರ್ಷ ಆಗೋದ್ರೊಳಗೆ ನಮ್ಮ ಹಳ್ಳಿಯಲ್ಲಿ ಒಂದು ಜಾತ್ರೆ ಬಂತಂತಂದ್ರೆ 3 ದಿನ ಕಂಟಿನ್ಯೂಸ್ ಆಗಿ ಜಾತ್ರೆ ಇರ್ತಿದ್ರು. ನಾವೆಲ್ಲ ಬನಶಂಕರಿ ನಾಣ್ಯವರು ಇರೋದ್ರಿಂದ ಬನಶಂಕರಿ ಜಾತ್ರೆಯಲ್ಲಿ 6 ಗಂಟೆಗೆ ಅಲ್ಲಿ ಏನಾದರೂ ನಾಟಕ ಹೋದ್ವಿ ಅಂದ್ರೆ ಮುಂಜಾನೆ 6 ಗಂಟೆವರೆಗೂ ಕೂಡ 3 ರಿಂದ 4 ನಾಟಕಗಳನ್ನ ನೋಡಿ ನಾವು ಹೊರಗೆ ಬರ್ತಿದ್ವಿ. ಅವಾಗೇನು ಈಗ ನಂಗೆ ರೂಪಾಯಿ ಇರ್ಲಿಲ್ಲ, ಏನಿಲ್ಲ, 4 ಕೊಟ್ರೆ 1 ಕೊಟ್ರೆ ಒಂದು ನಾಟಕಗಳು ಇದ್ದು. ಯಾಕೆ ಈ ಮಾತನ್ನ ಹೇಳ್ತೇವೆ ಅಂತಂದ್ರೆ, ಬಾದಾಮಿ ಜಾತ್ರೆಯಲ್ಲಿ ₹1 ಖರ್ಚು ಮಾಡಬೇಕಾದಂತ ತುಂಬಾ ಕಷ್ಟವಾದಂತ ಒಂದು ಕಾಲ ಇತ್ತು. ಯಾವಾಗ ನಾ ಮಾತಾಡೋದು 1970ರಲ್ಲಿ ಹೇಳ್ತಾ ಇದ್ದಾನೆ ಅಂದ್ರೆ ಈ ಬಿಡಿ ₹1 ಏನು ಕಿಮ್ಮತ್ತನೇ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಈ ಕಳೆದ ವಾರನೂ ಕೂಡ ಬನಶಂಕರಿಗೆ ಹೋಗಿದ್ದೆ ನಾನು. ನಮ್ಮೊಬ್ಬರು ಫಾರಿನ್ ಗೆಸ್ಟ್ ಬಂದಿದ್ರು, ಬನಶಂಕರಿಗೆ ಹೋದೆ. ಅಲ್ಲಿ ಬನಶಂಕರಲ್ಲಿ ಇರ್ತಕ್ಕಂಥ ಎಲ್ಲರ ಜನರ ಜೋಡಿ ನಾನೆಲ್ಲ ಒಂದ್ ಸ್ವಲ್ಪ ಚರ್ಚೆ ಮಾಡಿದಾಗ ಏನಾಯ್ತು ಅಂತಂದ್ರೆ, ಇತ್ತಿತ್ತಲಾಗಿ ಹಳ್ಳಿಯಿಂದನೂ ಕೂಡ ನಾಟಕ ನೋಡ್ಲಿಕ್ಕೆ ಜನ ಕಡಿಮೆ ಆಗ್ತಾ ಇದ್ದಾರೆ. ಹೀಗಾಗಿ ನಾಟಕ ಕಂಪನಿಗಳು ನಾಶ ಆಗಿ ಹೋಗ್ತಾ ಇದಾವೆ. ನಾಟಕ ಕಂಪನಿಗಳನ್ನ ನಾಟಕ ಮಾಡ್ಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಮತ್ತೆ ಸಿನಿಮಾ ಏನಾಯ್ತು ಅಂತ ಕೇಳಿದ, ಸಿನಿಮಾ ಅಂತೂ ಯಾರು ನೋಡ್ತಾನೆ ಇಲ್ಲ. ಈ ಮೊಬೈಲ್ ಬಂದ್ಮೇಲೆ ಇವತ್ತು ಏನಾಗಿದೆ, ಮೊಬೈಲ್ ಅವ್ರಿಗೊಂದು ದೊಡ್ಡ ಜಗತ್ತ. ರಂಗಾಯಣನೂ ಅದೇ, ಸಿನಿಮಾಯನೂ ಅದೇ, ಪ್ರಾಣಾಯನೂ ಅದೇ, ಮಹಾಯಾನೂ ಅದೇ. ಸೊ ಹೀಗಾಗಿ ಇವತ್ತು ಏನಾದ್ರೂ ನಮ್ಮ ರಂಗಾಯಣ
ಏನಾದರೂ ನಮ್ಮ ಸಮಾಜದಿಂದ ದೂರ ಹೋಯ್ತು ಅಂತಂದ್ರೆ ನಮ್ಮ ಸಮಾಜದಲ್ಲಿ ಆಗ್ತಕ್ಕಂಥ ದೋಷಗಳನ್ನ ಇನ್ನೇನದಾವಲ್ಲಿ ಏನು ರಾಜಕಾರಣಿಗಳು ಮಾಡ್ತಕ್ಕಂಥದ್ದು ಇರ್ಬೋದು, ಇನ್ನೊಬ್ರು ಮಾಡ್ತಕ್ಕಂಥ ಇರ್ಬೋದು, ಇವತ್ತು ಧರ್ಮದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿರ್ಬೋದು, ಜಾತಿಯಲ್ಲಿ ಹೊಡೆದಾಟ ಇರ್ಬೋದು, ಇವನ್ನೆಲ್ಲ ನಾವು ಇವತ್ತು ಒಬ್ಬ ಸಾಹಿತಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲವೋ ಅಂಥದೆಲ್ಲನೂ ಕೂಡ ಕಲಾಕಾರರು ನಮಗೆಲ್ಲ ತೋರಿಸಿಕೊಟ್ಟಿದ್ದಾರೆ. ಆ ಕಲೆ ಉಳಿಬೇಕು, ಆ ಕಲೆ ಬೆಳಿಬೇಕು. ಇಂಥ ಮಲ್ಲಿಕಾರ್ಜುನ್ ಕಟ್ಕೊಡ್ರಂಥವ್ರು, ನಮ್ಮ ಅಜ್ಜಪ್ಪು ಶೆಟ್ಟರು ಅಂತವ್ರು ಅದನ್ನ ಇನ್ನೂ ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ಇಲ್ಲಿರ್ತಕ್ಕಂಥ ಯುವ ಜನತೆನೂ ಕೂಡ, ಯಾಕಂದ್ರೆ ಚಿತ್ರ ಬಿಡಿಸೋದು ಮುಖ್ಯ ಅಲ್ಲ, ಆ ಚಿತ್ರದ ಹಿನ್ನೆಲೆ ಏನು, ಯಾಕೆ ಈ ಚಿತ್ರವನ್ನು ಇವ್ರು ಯಾಕೆ ಮುಖ್ಯ ಆಗ್ತಾರೆ ನಮಗೆ, ಆ ರೀತಿಯಾಗಿ ನೀವು ಚಿತ್ರ ಬಿಡಿಸ್ಬೇಕಾದ್ರೆ ನಿಮಗೆ ಒಂದು ಸ್ವಲ್ಪ ಸಾಹಿತ್ಯದ ಬಗ್ಗೆ, ರಂಗಾಯಣದ ಬಗ್ಗೆ, ನಾಟಕದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೀವು ಕೂಡ ಗಳಿಸಿಕೊಂಡು ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ರಿ ಅಂತೇಳಿ ಹಾರೈಸಿ ನನ್ನ ಹೇಳಿ ಮಾತು ಮುಗಿಸ್ತೇನೆ. ಜೈ ಹಿಂದ್. ನಾವ್ ಏನೇನು ಅನ್ಕೊಂಡ್ವಿ ಅಲ್ಲ, ನಿರೀಕ್ಷೆ ಮೀರಿ ಸರ್ ಮಾತಾಡಿದ್ದಾರೆ. ಅದು ಚಿತ್ರಕಲೆ ಇರ್ಬೋದು, ರಂಗಭೂಮಿ ಇರ್ಬೋದು, ಟೋಟಲ್ ಆಗಿ ಒಂದು ಸಾಂಸ್ಕೃತಿಕ ರಂಗ ಸಂಸ್ಕೃತಿಯ ಮಾತುಗಳನ್ನು ಹೇಳಿದ್ದಾರೆ. ಗ್ರಾಮೀಣ ರಂಗಭೂಮಿ ಇರ್ಬೋದು, ಆಧುನಿಕ ರಂಗಭೂಮಿ ಇರ್ಬೋದು, ಮತ್ತ ಇದರ ಅನ್ವಯಿಕವಾಗಿ ಇದು ಚಿತ್ರಕಲೆಯನ್ನು ಯಾವ ರೀತಿಯಾಗಿ ಬಳಸ್ಕೋಬೇಕು ಅನ್ನೋದು ಮಾತ್ರವಲ್ಲ, ಇಡೀ ಕರ್ನಾಟಕದ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೀತಾ ಇದೆ. ಅದಕ್ಕೆ ಅವರದ ಒಂದು ಪ್ರೀತಿ ಇದೆ, ಹಾರೈಕೆ ಇದೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಎಷ್ಟು ತಮ್ಮ ಸಮಯವನ್ನ ನಮಗೆ ಅವರು ಖರ್ಚು ಮಾಡಿದ್ದಾರೆ ಮತ್ತು ಇವು ಸಮಾಧಾನದ ಅಷ್ಟು ನೋಡಿದ್ದಾರೆ, ಅದು ಬಹಳ ಮುಖ್ಯ. ಅಲ್ಲಿ ಸಹಸ್ರಾರು ರಂಗ ದಾಖಲೆಗಳಿದ್ದಾವೆ. ಪ್ರತಿಯೊಂದನ್ನ ನೋಡ್ತಕ್ಕಂತಹ ಸಹನೆ ಅದು ಮತ್ತೆ ಅವರಿಗೆ ಒಂದು ಆಸಕ್ತಿ ಇರೋದು ನನಗೆ ಬಹಳ ಖುಷಿ ಅನಿಸ್ತದೆ. ನಿಮ್ಮ ಪ್ರೀತಿ ನಮ್ಮ ರಂಗಾಯಣದ ಮೇಲೆ ಇರಲಿ ಮತ್ತು ಕಲಾಶಾಲೆಗಳಲ್ಲಿ ನಿಮ್ದೇ ಇದ್ದೇ ಇರ್ತದೆ.